ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟು ಮಾತ್ರ ಓದಿ ಫಾರ್ KUWSB ಎಕ್ಸಾಮಿಗೆ ಬರ್ತಕ್ಕಂಥ 11ನೇ ತಾರೀಕಿನ ಎಕ್ಸಾಮಿಗೆ ಈಗ ನಾವು ಎನ್ವಿರಾನ್ಮೆಂಟಲ್ PDF-ಅನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಶೇರ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡಿಕೊಡ್ರಿ. ಇಷ್ಟು ಮಾತ್ರ ಓದ್ರಿ. ಯಾರಿಗಿದು ವಿಡಿಯೋ? ದೋಸ್ ಹೂ ಆರ್ ನಾಟ್ ರೆಡ್ ಸಿನ್ಸ್ 3 months, ಈಗ ಜಸ್ಟ್ ಸರ್ ಒಂದು 3 ದಿನ ಓದ್ರಿ ಅಂತಾರಲ್ಲ ಅವ್ರಿಗೆ ಮಾತ್ರ. ಈಗ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ನಾವು ಬರೀತಕ್ಕಂಥ ಎಕ್ಸಾಮ್ 11ನೇ ತಾರೀಕಿಗೆ ಬರೀತಕ್ಕಂಥ ಎಕ್ಸಾಮು ವಾಟರ್ ಸಪ್ಲೈ ಬೋರ್ಡಿಗೆ ಸಂಬಂಧಪಟ್ಟಿದ್ದದ. ಹಾಗಾಗಿ ಎನ್ವಿರಾನ್ಮೆಂಟಲ್ ಏನಿದೆಲ್ಲ ಭಾಳ ಇಂಪಾರ್ಟೆಂಟ್ ಅಂತ. ಇಲ್ಲಿ ಈ PDF-ಇಂದ ನಾನು ನಿಮಗೆ ಗ್ಯಾರಂಟಿ 10 ರಿಂದ 15 ಕ್ವಶನ್ಸ್ ಕೊಡ್ಬೋದು. ಔಟ್ ಆಫ್ 100 10 ರಿಂದ 15 ಕ್ವಶನ್ಸ್ ನಾನು ಗ್ಯಾರಂಟಿ ಕೊಡ್ಬೋದು. ರೈಟಾ? ಓಕೆ, ಕಮಿಂಗ್ ಟು ದ ಫಸ್ಟ್ ಒನ್, ಎಂಪೆರಿಕಲ್ ಫಾರ್ಮುಲಾ. ಇದು ಫಿಕ್ಸ್ ನೋಡ್ರು. ಈ 4 ಒಂದು ಕ್ವಶನ್ ಪೇಪರ್ ಒಳಗೆ ಪ್ರಿಂಟ್ ಆಗೈತೆ ಅಂತ ತಿಳ್ಕೊಳ್ರಿ. ಅರ್ಥಾಯ್ತಾ? ಆಮೇಲೆ ಇವು ಯಾವಾಗ 1.8, ಯಾವಾಗ 1.5, ಯಾವಾಗ 2.7 ಇದನ್ನು ಸ್ವಲ್ಪ ಬೈ ಹಾರ್ಟ್ ಹಾಕ್ಕೊಳ್ರಿ. ಟೋಟಲ್ ಡ್ರಾಫ್ಟ್ ದ ಡೆಫಿನಿಷನ್ ನೆನಪಿರ್ಬೇಕು. ಅರ್ಥಾಯ್ತಾ? ನೆಕ್ಸ್ಟು ಪೈಪ್ ಫ್ಲೋ ಇದ್ದಾಗ ಇಕ್ವೇಷನ್ ಇದು, ಅದರದ್ದು ಹೆಡ್ ಲಾಸ್ ಇಕ್ವೇಷನ್ನು, ಬ್ರೇಕ್ ಹಾರ್ಸ್ ಪವರ್ ಪಂಪಿಂದು ಇಕ್ವೇಷನ್ನು ನೆನ್ಪಿಟ್ಕೊಳ್ರಿ. ಪ್ರಾಬ್ಲಮ್ಸ್ ಬಂದರೂ ಬರ್ಬೋದು. ನೋಡು, ಇನ್ನೊಂದು ಮಾತಾಡ್ತೀನಿ ನಿಮಗೆ. ನೀವು ಕ್ವಾಲಿಟಿ ಆಫ್ ವಾಟರ್ನ ಭಗವಂತ ಅಂತ ತಿಳ್ಕೊಳ್ರಿ, ದೇವರು ಅಂತ ಪೂಜೆ ಮಾಡಿರಿ. ಇದರಲ್ಲಿ ಬರ್ತಕ್ಕಂಥ ಒಂದು ಅಕ್ಷರನ್ನು ಕೂಡ ಓದ್ರಿ. ಈ ಚಾಪ್ಟ್ರಿಂದನೇ ನಾನು ನಿಮಗೆ 3 ಮಾರ್ಕ್ಸ್ ಕಾನ್ಫಿಡೆನ್ಸ್ ಕೊಡ್ತೀನಿ. 2 ಮಾರ್ಕ್ಸ್ ಅಂತೂ ಆರಾಮ್ ಕಾನ್ಫಿಡೆನ್ಸ್ ಕೊಡ್ತೀನಿ. ನೋಡು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇಸ್ಟ್ ವಾಟರ್ ಅಂತ ಐತಲ್ಲ, ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಡೆಫಿನಿಷನ್ಸ್ ಅದಾವ. ಇವನು ಸ್ವಲ್ಪ ಓದ್ಕೊಡ್ರಿ. ಇದ್ರ ಬಗ್ಗೆ ನಾ ಏನು ಕಾನ್ಸಂಟ್ರೇಟ್ ಮಾಡಲ್ಲ. ಈ ಟರ್ಬಿಡಿಟಿ ಅಂತ ಇರ್ತದೆ ನೋಡು, ಇವು ವ್ಯಾಲ್ಯೂಸ್ ಇರ್ತವೆ ನೋಡು, ಇದು ಯಾವಾಗ ಲಿಮಿಟ್, ಇದು ಯಾವಾಗ ಲಿಮಿಟ್ ಅಂತೇಳಿ ಇವ್ನು ಭಾಳ ಚೆನ್ನಾಗಿ ಓದ್ರಿ. ಆಸ್ಮಾಸ್ಕೋಪದ್ದು ಓಡೋರ್ ಇಂಡಿಕೇಟ್ಸ್ ಎಕ್ಸ್ಟ್ರೀಮ್ ಯಾವಾಗ ಮತ್ತು ಸ್ಟ್ರಾಂಗ್ ಓಡರ್ ಯಾವಾಗ ಅಂತೇಳಿ ಭಾಳ ಸತಿ ಕೇಳಿದಾರೆ ಇವಕ್ಕೆಲ್ಲ. ಓಕೆ, ಮೆನಿ ಟೈಮ್ಸ್ ರಿಪೀಟ್ ಆಗ್ತಾನೇ ಇರ್ತಾವೆ. ಭಾಳ ಇಂಪಾರ್ಟೆಂಟ್ ಅಂತಂದರೆ ಇದು ನೋಡಪ್ಪ, ಸಾಲ್ಟ್ಸ್ ಯಾವ್ಯಾವ ಅದಾವ, ಮೆಟಲ್ಸ್ ಯಾವ್ದವ, ಲೆಡ್ ಯಾವುದು, ಗ್ಯಾಸ್ ಯಾವುದು, ಗ್ಯಾಸಸ್ ಯಾವ್ದವ, ಅದ ಯಾವ ಏನೇನು ಕಾಸಸ್ ಮಾಡ್ತಾವ. ಇಲ್ಲಿ ಸಣ್ಣ ಒಂದಲ್ಲ ಏನು ಬರ್ದಿರ್ತಾನೆ, ಭಾಳ ಇಂಪಾರ್ಟೆಂಟ್. ಕ್ಲೋರಿನ್ ಐತಿ, ಅದು ಏನು ಕಾಸ್ ಮಾಡ್ತದೆ, CO2 ಮತ್ತು ಹೈಡ್ರೋಜನ್ ಸಲ್ಫೈಡ್ ಏನು ಕಾಸ್ ಮಾಡ್ತದೆ ಅಷ್ಟೇ ಬರ್ದಿರ್ತಾನೆ. ಬಟ್ ಭಾಳ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಇವು ಟೋಟಲ್. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಸಿಗೂ ಕೂಡ ಪರ್ಮಿಸಿಬಲ್ ಲಿಮಿಟ್ಸ್ ಇದಾವೆ. ಈ ಪರ್ಮಿಸಿಬಲ್ ಲಿಮಿಟ್ಸನ್ನು ಬೈ ಹಾರ್ಟ್ ಹಾಕ್ರಿ. ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಇದು pH ಆಫ್ ವಾಟರ್ ಅದ, ಇದನ್ನು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಾ ಈಗ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಕೊಟ್ಬಿಡ್ತೀನಿ. ಬೇಕಾದ್ರೆ ನೀವು ಅದನ್ನು ವೀಡಿಯೋನ ಹೋಗ್ರಿ, ನೋಡಿರಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಕೊಂಡು ಈ 3rd ಚಾಪ್ಟರ್ ಏನೈತಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್ ಏನೈತಲ್ಲ, ಇದರದ್ದೊಂದು ವಿಡಿಯೋ ಅದ. ಆ ವಿಡಿಯೋನ ಈ ವಿಡಿಯೋಕ್ಕೆ ಮೇಲ್ಗಡೆ ಐ ಅಂತ ಸಿಂಬಲ್ ಬರ್ತದಲ್ಲ, ಅಲ್ಲಿ ನಾನು ಲಿಂಕ್ ಮಾಡ್ತೀನಿ. ಬೇಕಂದ್ರೆ ಬ್ಯಾಡ್ ಅಂತಂದರೆ ನೀವು ಅದನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಹಾಕ್ತೀನಿ. ಆ ಲಿಂಕ್ ಥ್ರೂ 1 ತಾಸಿಂದ ಇರ್ಬೋದು ಇದು ವಿಡಿಯೋ. 1 ತಾಸು 1.5 ತಾಸು ಮಾಡಿದ್ದೀನಿ ಈ ಚಾಪ್ಟರ್ ಮೇಲೆ. ಅದನ್ನು ಒಂದು ಓದಿಬಿಡ್ರಿ. ಎನ್ವಿರಾನ್ಮೆಂಟಲ್ ನಿಮಗೆಲ್ಲ ಕೈಯೊಳಗೆ ಸಿಗ್ತದೆ. ರೈಟಾ? ಮರಿಬೇಡ, ಅದೊಂದು ವಿಡಿಯೋ ನೋಡ್ಕೊಳ್ರಿ. ನೆಕ್ಸ್ಟ್, ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಡಿಸೈನ್ ಕೇಳ್ತಾರೆ ಅವರು. ಆ ಡಿಸೈನಿಗೆ ಬೇಕಾಗಿರ್ತಕ್ಕಂಥ ಸ್ಮಾಲ್ ಫಾರ್ಮುಲಾಸನ್ನು ಇಲ್ಲಿ ಬರೆದಿದ್ದೀನಿ. ಆಮೇಲೆ ಲಿಮಿಟ್ಸ್ ಅವೆಲ್ಲ ಎಷ್ಟೆಷ್ಟು ಇರಬೇಕು, ಡಿಸ್ಚಾರ್ಜ್ ಎಷ್ಟು ಇರಬೇಕು, ಅದು ಎಷ್ಟು ಫಿಲ್ಟರ್ ಮಾಡ್ತದೆ ಅಂತ ಹೇಳಿದ. ನೆಕ್ಸ್ಟ್, ಡಿಟೆನ್ಷನ್ ಟೈಮ್ ಅದ ಡೆಫಿನಿಷನ್ ಮತ್ತು ವಾಲ್ಯೂಮ್ ರಿಲೇಷನ್ಸ್, ಇದನ್ನು ಪ್ರಾಬ್ಲಮ್ಸಲ್ಲಿ ಕೇಳ್ತಾರೆ. ಕಮಿಂಗ್ ಟು ಎಫಿಷಿಯನ್ಸಿ, ಭಾಳ ಇಂಪಾರ್ಟೆಂಟ್. ಇದ್ರ ಮೇಲಂತೂ ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಒಳಗೆ ನೋಡಿದ್ದೀವಿ, ಇದನ್ನು ನೋಡಿದ್ದೀವಿ. ಅರ್ಥಾಯ್ತಾ? ನೆಕ್ಸ್ಟು ಡಿಸೈನ್ ಆಸ್ಪೆಕ್ಟ್ಸ್ಗಳು. ಆಮೇಲೆ ಈ 4 ಇಕ್ವೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಇದುವರೆಗಂತೂ ಕೇಳಿಲ್ಲ, ಬಟ್ ಇವನು ಸ್ವಲ್ಪ ಇಂಪಾರ್ಟೆಂಟ್. ಗೇಟ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ನಿ ಅಂತಂದ್ರಂತೂ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಹುಡುಗರಿಗೆ ಬೈ ಹಾರ್ಟ್ ಹಾಕಿದ ಮೇಲೇ ಕ್ಲಾಸಿಂದ ಹೊರಗಡೆ ಕಳಿಸಿದ್ದೀನಿ. ನೆಕ್ಸ್ಟ್, ಕಾಗುಲೇಷನ್. ಇವು 4 ನೋಡ್ಕೊಳ್ರಿ. 4 ಇದ್ರ ಮೇಲೇ ಕ್ವಶನ್ ಕೇಳ್ತಾರೆ. ಡೋಸೇಜ್ ನೋಡಿರಿ, ಇದ್ರದ್ದು pH ಎಷ್ಟು ಇರಬೇಕು ಅದು ನೋಡ್ಕೊಳ್ರಿ ಕಾಗುಲೇಷನಲ್ಲಿ. ಈ ಇಕ್ವೇಷನನ್ನು ಬೈ ಹಾರ್ಟ್ ಹಾಕ್ರಿ. ಈ ಕಾಗುಲೇಷನ್ ಚಾಪ್ಟರ್ ಒಳಗಡೆ ಭಾಳ ಚೆನ್ನಾಗಿದೆ. ಈ ಇಕ್ವೇಷನ್ ಬೈ ಹಾರ್ಟ್ ಹಾಕ್ರಿ. ಈ ಇಕ್ವೇಷನನ್ನು ಬರೀರಿ ಅಂತ ಕೇಳಂಗಿಲ್ಲ ಅವರು, ಬಟ್ ಇದರೊಳಗಡೆ ನೀವು ಗೊತ್ತಿರಬೇಕು ಇದು ಏನಂತೇಳಿ. ಇದು ಆಲಮನ್ನು ಇದನ್ನು ಆ್ಯಡ್ ಮಾಡ್ತೀವಿ. ಅರ್ಥಾಯ್ತಾ? ಇದು ಏನಪ್ಪ ಅಂತಂದ್ರೆ ಇದು ಹಾರ್ಡ್ನೆಸ್. ಇದು ಆಲಮಿಗೆ ಹಾರ್ಡ್ನೆಸ್ ಇದ್ದು ವಾಟರಲ್ಲಿ ಆಲಮನ್ನು ಹಾಕ್ತಾ ಇದ್ದೀವಿ. ಹಾಕಿದಾಗ ಅದೇನಾಗ್ತದೆ, ಪರ್ಮನೆಂಟ್ ಹಾರ್ಡ್ನೆಸ್ ಇಂಡ್ಯೂಸ್ ಮಾಡಕತ್ತದ. CO2 ಇಂಡ್ಯೂಸ್ ಮಾಡ್ತದೆ ಅಂದರೆ ಅದು ಕರೋಜನ್ ಇಂಡ್ಯೂಸ್ ಮಾಡ್ತದೆ. ನೀರಂತೂ ಇರಲಿ, ನೋ ಪ್ರಾಬ್ಲಮ್. ಇದು ಫ್ಲಾಕ್ಯುಲೇಷನ್ ಕಾಸ್ ಮಾಡ್ತಕ್ಕಂಥದ್ದು. ಈ ರೀತಿ ನಿಮಗೆ ಒಂದಿಷ್ಟು ರಿಲೇಷನ್ ಸಿಗ್ತದೆ. ನೀವು ಪೂರಾ ಅದನ್ನು ವಿಡಿಯೋ ನೋಡಿದರೆ ಚೆನ್ನಾಗಿರ್ತದೆ. ನೆಕ್ಸ್ಟ್, ಫಿಲ್ಟ್ರೇಷನಲ್ಲಿ 2 ಪಾಯಿಂಟನ್ನು ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಈ ಟೇಬಲನ್ನು ಭಾಳ ಚೆನ್ನಾಗಿ ಬೈ ಹಾರ್ಟ್ ಹಾಕ್ಕೊಂಡು ಹೋಗ್ರಿ. ಇಲ್ಲಿ ಭಾಳ ಅಂದ್ರೆ ಭಾಳ ಎಲ್ಲ ಕ್ಲಾರಿಟಿ ಅದ. ಇದು ಫಿಲ್ಟ್ರೇಷನ್ ಚಾಪ್ಟರ್ ಅಂದರೆ ಈ ಟೇಬಲ್ ಬೈ ಹಾರ್ಟ್ ಹಾಕ್ಬಿಡಿ. ಡಿಸ್ಇನ್ಫೆಕ್ಷನ್, ಡೋಂಟ್ ವರಿ ಅಬೌಟ್ ದಿಸ್ ಇಸ್ ಫಾರ್ ಮೈ ಕೋಡ್ ವರ್ಡ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಡಿಸ್ಇನ್ಫೆಕ್ಷನ್ ಚಾಪ್ಟರ್ನೂ ಕೂಡ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಭಾಳ ಮೆಥಡ್ಸ್ ಬರ್ತಾವೆ. ಬಾಯ್ಲಿಂಗ್ ಆಫ್ ವಾಟರ್, ಟ್ರೀಟ್ಮೆಂಟ್ ವಿತ್ ಎಕ್ಸೆಸ್ ಲೈಮು, ಓಝೋನು, ಅಯೋಡಿನ್ ಮತ್ತು ಪಿಲ್ಸು, ಅಲ್ಟ್ರಾವೈಲೆಟ್ ಇವೆಲ್ಲ ಬರ್ತವೆ. ಅದಾದಮೇಲೆ ಲಾಸ್ಟಿಗೆ ಕ್ಲೋರಿನೇಷನ್ ಬರ್ತದೆ. ಕ್ಲೋರಿನೇಷನ್ ಒಳಗೆ ದೊಡ್ಡದೊಂದು ಯುದ್ಧನೇ ಅದ ಇಲ್ಲಿ. ಓಕೆ, ಇದನ್ನು ಭಾಳ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ. ಬ್ಯಾಡ್ ಅಂದರೆ ಇಷ್ಟು ಓದ್ಕೊಡ್ರಿ. ಓಕೆ, ಏನು ಮಿಸ್ ಮಾಡಲಾರ್ದ ಕ್ಲೋರಿನೇಷನಲ್ಲಿ ಓದ್ರಿ. ಆಮೇಲೆ ಇಲ್ಲಿ ಡೆಫಿನಿಷನ್ಸ್ ಅದಾವೆ, ಪ್ರೀ ಕ್ಲೋರಿನೇಷನ್, ಪೋಸ್ಟ್ ಕ್ಲೋರಿನೇಷನ್ ಅಂತೇಳಿ, ಅವು ಕೂಡ ಓದ್ಕೊಳ್ರಿ. ನೆಕ್ಸ್ಟ್, ಇದಾದಮೇಲೆ ಕಮಿಂಗ್ ಟು ದ ಆಪರೇಟಸ್ ಥಿಯರಿ ಕ್ವಶನ್ಸಲ್ಲಿ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ನಾಟ್ ರಿಲೇಟೆಡ್ ಟು ದಿಸ್ ಒನ್, ಡೋಂಟ್ ವರಿ. ದಿಸ್ ಇಸ್ ಅ ಸ್ಮಾಲ್ ಬಾಕ್ಸ್, ಯು ಜಸ್ಟ್ ರೀಡ್ ಇಟ್ ಫಾರ್ ಗ್ರಿಡ್ ಚೇಂಬರ್.
ಕಮಿಂಗ್ ಟು ದ ಡಿಸ್ಟ್ರಿಬ್ಯೂಷನಲ್ಲಿ ವಾಲ್ವ್ಸ್ ಏನಿದಾವಲ್ಲಪ್ಪ ಇವು ಭಾಳ ಇಂಪಾರ್ಟೆಂಟ್ ನೋಡಿ. ಸ್ಲೂಯಿಸ್ ವಾಲ್ ಅಂದರೆ ಏನು, ಬಟರ್ಫ್ಲೈ ವಾಲ್ವ್ಸ್ ಅಂದರೆ ಯಾವುವು, ಹೌದಾ, ಗ್ಲೋಬ್ ವಾಲ್ವ್ಸು, ಚೆಕ್ ವಾಲ್ವ್ಸು, ಏರ್ ವಾಲ್ವ್ಸು, ಸ್ಕೌರ್ ವಾಲ್ವ್ಸು, ಪ್ರೆಷರ್ ರಿಲೀಫ್ ವಾಲ್ವು, ಇವ್ನು ಭಾಳ ಚೆನ್ನಾಗಿರ್ತವೆ. ಇವ್ನು ಓದ್ಕೊಡ್ರಿ, ಇದ್ರ ಮೇಲೆ ಫಿಕ್ಸ್ ಕ್ವಶನ್ಸ್ ಸಿಗ್ತದ. ಇಂಟ್ರೊಡಕ್ಷನ್ ಟು ವೇಸ್ಟ್ ವಾಟರ್ ಇಂಜಿನಿಯರಿಂಗಲ್ಲಿ ಇಂಟ್ರೊಡಕ್ಷನ್ ಟು ವೇಸ್ಟ್ ವಾಟರ್ ಇಂಜಿನಿಯರಿಂಗು ಇದು ಸ್ವಲ್ಪ ಥಿಯರಿ ಅದ, ಇದು ಸ್ವಲ್ಪ ಇಂಪಾರ್ಟೆಂಟ್ ಓದ್ಕೊಳ್ರಿ. ಈ ಇಕ್ವೇಷನ್ ಭಾಳ ಇಂಪಾರ್ಟೆಂಟ್ ಹೌದಾ. ಇದು ಹೈಡ್ರಾಲಜಿ ಇರಿಗೇಷನಲ್ಲೂ ಕೂಡ ಬರ್ತಕ್ಕಂಥ ಇಕ್ವೇಷನ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ಇದು ಭಾಳ ಇಂಪಾರ್ಟೆಂಟ್, ಮಿನಿಮಮ್ ಫ್ಲೋದು ಏನೈತಲ್ಲ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ರಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಮತ್ತು ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್, ಅದಕ್ಕೆ ನಾವು ಒಂದು ವಿಡಿಯೋ ರೆಕಮೆಂಡ್ ಮಾಡಿದೆ, ಅದನ್ನು ನೀವು ಓದ್ರಿ, ಅದು ಲಿಂಕ್ ಒಳಗೆ ಹಾಕ್ತೀನಿ ಅಂತ ಹೇಳಿದೆ. ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವೇಜ್ಗೂ ಕೂಡ ಒಂದು ವಿಡಿಯೋ ಅದ, ಮಿಸ್ ಮಾಡಬೇಡ್ರು. ನಾನು ನಿಮ್ಗೆ ಹೇಳ್ತೀನಿ ನೋಡು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವೇಜ್, ಇವು ಎರಡೂ ವಿಡಿಯೋನ ಇವತ್ತು ಕುಂತ್ಕೊಂಡು ನೋಡಿ ಮಲ್ಕೊಳ್ರಿ, ಅಥವಾ ನೋಡಿ ಅದನ್ನು ಮುಗಿಸಿನೇ ನೀವು ಎಕ್ಸಾಮಿಗೆ ಹೋಗ್ರಿ. ನಾನು ಡೆಫಿನೆಟ್ಲಿ ನಿಮಗೆ 5 ರಿಂದ 6 ಮಾರ್ಕ್ಸ್ ಇಲ್ಲೇ ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ, ಕ್ವಶನ್ ಪೇಪರ್ ಒಳಗೆ ಪ್ರಿಂಟ್ ಆಗೈತೆ ಅಂತ ತಿಳ್ಕೊಂಬಿಡ್ರಿ, ಮುಗಿಯುತ್ತೆ. ಹೇಳಿದಾ, ಇದಕ್ಕಿಂತ ಹೆಚ್ಚಿಗಿಲ್ಲ. BOD COD ಇವೆಲ್ಲ ಬರ್ತದೆ, ಹಾಗಾಗಿ ನಾನು ಏನೂ ಕಟ್ ಮಾಡಲಾರ್ದೆ ಇದನ್ನು ಹಾಕಿದ್ದೀನಿ. ಆ್ಯಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ಸಲ್ಲಿ 4 ಟರ್ಮ್ ಬರ್ತವೆ, ಒಂದು ಇದು ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. 5ನೇ ಟರ್ಮು ಭಾಳ ಇಂಪಾರ್ಟೆಂಟ್ ಅದ, ಅವುಗಳದ್ದು ಲಿಮಿಟ್ಸ್ ನಿಮ್ಗೆ ಗೊತ್ತಿದ್ರಂತೂ ಭಾಳ ಚಲೋ. ಟ್ರಿಕ್ಲಿಂಗ್ ಫಿಲ್ಟರ್ ಅಂತಂದರೆ ಅದರಲ್ಲಿ ಒಂದು ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋದು ಒಂದು ಫಾರ್ಮುಲಾ ಅದ, ದೊಡ್ಡ ಫಾರ್ಮುಲಾ ಅದ. ಯೂಶ್ವಲಿ ಕ್ಯಾಲ್ಕುಲೇಟರ್ ಕೊಡಲಿಲ್ಲ ಅಂದ್ರೆ ಇದನ್ನೇನು ಕೇಳಂಗಿಲ್ಲ. ಹೈ ರೇಟ್ ಟ್ರಿಕ್ಲಿಂಗ್ ಫಿಲ್ಟರ್ ಅವೆಲ್ಲ ಸ್ವಲ್ಪ ನೋಡ್ಕೊಳ್ರಿ. ಸ್ಲಜ್ ಡೈಜೆಷನ್ ಪ್ರೊಸೆಸ್ ಒಳಗಡೆನೂ ಕೂಡ ಇದ್ರದ್ದು pH ವ್ಯಾಲ್ಯೂಸು, ರೇಂಜಸ್ ಆರ್ ಭಾಳ ಇಂಪಾರ್ಟೆಂಟ್ ರೈಟಾ, ಅದರದ್ದು ಮೀನಿಂಗ್ ನೋಡ್ಕೊಳ್ರಿ. ನೆಕ್ಸ್ಟ್ ಇದನ್ನು ಓದ್ಕೊಳ್ರಿ, ಇದನ್ನು ಸ್ಟೇಜಸ್ ಆಫ್ ಡಿಕಂಪೋಸಿಷನ್ ಥಿಯರಿ ಕ್ವಶನ್ಸಲ್ಲಿ ಇದು ಬರೋ ಚಾನ್ಸಸ್ ಅದ. ನೆಕ್ಸ್ಟ್ ಡಿಸ್ಪೋಸಲ್ ಆಫ್ ಸಿವೇಜ್ ಎಫ್ಲುಯೆಂಟ್, ದಿಸ್ ಇಸ್ ಅಲ್ಟಿಮೇಟ್ ಚಾಪ್ಟರ್ ಫಾರ್ ಗೇಟ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಇಸ್ ಅಲ್ಟಿಮೇಟ್ ಚಾಪ್ಟರ್. ಏನೇ ಮಾಡಿರಿ, ಈ ಇಕ್ವೇಷನನ್ನು ಬೈಹಾಟ್ ಹಾಕ್ರಿ. ಇದು ಇಕ್ವೇಷನ್ನು ಈ ಚಾಪ್ಟ್ರಲ್ಲಿ ಅಂತ ಅಷ್ಟೇ ಅಲ್ಲ, ಭಾಳ ಕಡೆಗೆ ಬರ್ಬೋದು. ಆಮೇಲೆ ಈ ಟೇಬಲ್ ಬೈಹಾಟ್ ಹಾಕ್ರಿ, ಆಯಿತಾ. ನೆಕ್ಸ್ಟ್ ಇದು ಇಲ್ಲೊಂದು ಇದೆ ನೋಡಿರಿ, ಸ್ಯಾಗ್ ಕರ್ವ್ ಅಂತ. ಇವು 4 ಝೋನ್ಸ್ಗಳನ್ನ ಸ್ಟಡಿ ಮಾಡ್ಕೊಳ್ರಿ. ಸ್ಟಡಿ ಮಾಡಿದಾಗ ನಿಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಅದಾವ. ನೆಕ್ಸ್ಟ್ ಕಮಿಂಗ್ ಟು ಏರ್ ಪೊಲ್ಯೂಷನಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನ್ಯಾಚುರಲ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್, ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್, ಇವೆಲ್ಲ ಬೈಹಾಟ್ ಹಾಕ್ರಿ. ಇವನ್ನ ಮ್ಯಾನ್ ಮೇಡ್ ಒಳಗಡೆ ಏನೇನು ಬರ್ತಾವ, ಅವು ಕೆಮಿಕಲ್ ಕಂಪೋಸಿಷನ್ಸ್ ಏನದಾವ ಅಂತ. ಅಲ್ಟಿಮೇಟ್ ಏನಂತಂದರೆ ಇದನ್ನು ನಾನು ಬೈಹಾಟ್ ಹಾಕ್ರಿ. ಒಂದು ಕ್ವಶನ್ ಟೈಪ್ ಆಗ್ಯದ ಅಂತ ತಿಳ್ಕೊಂಬಿಡ್ರಿ. ಒಂದು ಏನದು ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸು ಮತ್ತು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್, ಇವಿಷ್ಟು. ಈ ಒಂದು ಪೇಜ್ ಒಳಗಡೆ ಒಂದು ಕ್ವಶನ್ ಅದ ಅಂತ ತಿಳ್ಕೊಂಬಿಡಿ. ಇಷ್ಟೇ ಸಾಕು ಏರ್ ಪೊಲ್ಯೂಷನ್ ಒಳಗೆ, ನೀವು ಭಾಳ ಓದೋ ಅವಶ್ಯಕತೆ ಇಲ್ಲ. ಇಷ್ಟು ಓದ್ರಿ, ನಿಮಗೆ ಡೆಫಿನೆಟ್ಲಿ 10 ರಿಂದ 15 ಮಾರ್ಕ್ಸು ಬಂದೇ ಬರ್ತದೆ. ಇಷ್ಟರಲ್ಲೇ ಎಲ್ಲ ಇರೋದು ಆ್ಯಕ್ಚುಲಿ, ಬಟ್ ಬಿಟ್ಟು ಬೇರೆ ಕೇಳೋ ಚಾನ್ಸಸ್ಸು ಇರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಡಿಸ್ಕ್ರಿಪ್ಷನಲ್ಲಿ ಆ 2 ವಿಡಿಯೋ ಮತ್ತು PDF ಹಾಕಿರ್ತೀನಿ, ನೋಡ್ಕೊಳ್ರಿ. ಥ್ಯಾಂಕ್ ಯು.